ಬಾರವ ಬಾ ಕುಂದ್ರ ಬಾ. ಚಾ ಕಿಡ್ತೀನಿ. ಚಾ ಮಾಡಿದ್ಮ್ಯಾಗ ಅಷ್ಟು ಸೇರಿ ಕುಡಿಯೋಣಂತ. ಹಾಂ, ಅವ ಯಾಕೆ ನಿದ್ದಿಗೆಟ್ಟನ ಏನೋ ನನ್ನ ಮಗ. ಒಂದಿಟ್ಟು ಮಕ್ಕೊಂತೀನಂತಂದು ಮಕ್ಕೊಂಡನ ಅಲ್ಲೇ ಪಡ್ಸಾಲ್ಯಾಗ. ಬಾ ಕುಂದ್ರ ಬಾ ಅಕ್ಕರ ಕುಂದ್ರಿ. ನಾನು ಹುಡುಕಿದ್ರನ ಇಂಥ ಬಂಗಾರದಂಥ ಹುಡುಗಿ ನನಗೆ ಸಿಗ್ತಿದ್ದಿಲ್ಲ ಸಸಿಯಾಗಿ. ಕರೆನ ನಾನು ನಿನಗೆಲ್ಲ ಅಡುಗೆ ಮಾಡಕ್ಕೆ ಬರ್ತಾನವ ತಂಗಿ? ಹ್ಞೂ ರೀ, ನಾ ಎಲ್ಲ ಅಡುಗೆ ಮಾಡ್ತೀನಿ. ನೀವು ಬರ್ರಿ, ನೀವ ಕುತ್ಕೊಂಡ್ಬಿಡು ಬರ್ರಿ, ನಾ ಮಾಡ್ತೀನಂತ ಚಾ. ಅಷ್ಟ್ರು ಕುಡಿಯೋಣಂತ. ಮಾಡುವಂತಂತವ ನನ್ನ ಮಗಳ, ಮಾಡುವಂತೆ ಅಂತ. ನೀನ ಅಲ್ವ ಎಲ್ಲ ಮಾಡೋದು ಮಟ್ಟದು ಮಾಡೋದೆಲ್ಲ ನೀನ ಇನ್ನು ಮ್ಯಾಗ. ಹಾಗೇನು ನೀನೇನು ಹೆದರ್ಕೋಬೇಡ, ಏನಿಲ್ಲ. ನನ್ನ ಮಗನು ಹುಡುಕಿದ್ರು ನಿನ್ನಂಥ ಕನ್ಯೆ ಸಿಗ್ತಿದ್ದಿಲ್ಲ. ನೀ ತಲೆ ಕೆಚ್ಚಬೇಡ, ನಾ ಎಲ್ಲ ಮಾತಾಡ್ತೀನಿ. ಸರಿ ಹೊಕ್ಕನ, ಇವತ್ತು ಬೇಡ ನಾಳೆಯಿಂದ ಮಾಡುವಂತೆ ಅಂತ ನೀನು ಹೇಳ್ತೀನಿ. ಎಲ್ಲೆಲ್ಲಿ ಏನೇನು ಅದಾವು ನೋಡ್ಕೊ. ಹಾಂ ಹ್ಞೂ ರೀ ಅಮ್ಮ. ಅಮ್ಮ ನನ್ನವ, ನನಗೇನು ಬೇಸರ ಇಲ್ಲ. ಅಮ್ಮ ಅಂದ್ರೆ ವಯಸ್ಸಾಗೈತಿ, ಅಜ್ಜಿ ಅಂತಾರ ಅನ್ನೋ, ಅಮ್ಮ ಅಂತಂದು ತಾಯಿ ಅಂತಾರ ಅನ್ನೋ. ನೀ ಹೆಂಗಂದ್ರೂ ನನಗೇನು ಚಿಂತಿಲ್ಲ, ಹೆಂಗಾದ್ರೂ ನನಗೆ ಸರಿ. ಹಾಂ ಕುಂದ್ರಿ ಏಕರ್ ಕುಂದ್ರಿ, ಚಾ ಕಿಡ್ತೀನಿ. ಇವನ ಏಕಾರಿಂಗ ಚಾ ಕುಡಿತೀನಿ ನೀನು? ನಿದ್ದೆ ಹತ್ತೆ ನಮ್ಗೆ ಅನ್ವಲ್ಲ, ಹ್ಞೂ ಅನ್ವಲ್ಲ. ಭಾಳ ಮಾಡಿ ನಿದ್ದೆ ಹತ್ತೈತೆ ಕಾಣ್ತೈತೆ ಅವಂಗ. ಒಂದು ಕೆಲಸ ಮಾಡ್ತಂಗಿ, ನೀನು ಹೋಗಿ ಎಬ್ಬಿಸ್ತೇನ ಅವನೊಂದಿಟ್ಟು ಚಾಪ ಕುಡಿತಾನ ಅಂತಂದು. ನೀವ ಹೋಗ್ರಮ್ಮ, ನಂಗೆ ಅಲ್ಲ ಪಾಪ ಅವ್ರಿಗೆ ರಾತ್ರಿ ನಿದ್ದೆಗಿಲ್ಲಲ್ರಿ ಅಕ್ಕಾರ, ಹಾಗಾಗಿ ಅಡ್ಡಾಗ್ಯಾರ. ಅಡ್ಡಾಗ್ಲಿ ಬಿಡ್ರಿ ತಮ್ಮಾರ. ಈಗ ಹಿಂದಗಡ್ಸೆ ಊಟಕ್ಕೆ ಎಬ್ಸನಂತ. ಚಾ ನಿದ್ದಿಲ್ಲಾರ್ದಾಗ ಚಾ ಜಾಸ್ತಿ ಕುಡಿದ್ರೆ ಮತ್ತು ಎದಿ ಉರಿ ಹುಳಿ ತೆಗು ಚಲವಕ್ಕವು. ಮಕ್ಕೊಂಡು ನಾನು ಬರ್ರಿ, ಮಕ್ಕೊಳ್ಳಿ ತಮ್ಮಾರ. ನೀವನ್ನೋದು ಕರೆ ಐತ್ರಿ ಅಕ್ಕ, ನೀವನ್ನೋದು ಕರೆ ಐತಿ. ಆಯ್ತು ಕುಂದ್ರಿ, ಚಾ ಕಿಡ್ತೀನಿ ಕುಂದ್ರಿ. ಹೆಂಗೆ ಅನಿಸ್ತವ ಮನಿ? ನಮ್ಮ ಮನೆ ಅಂತರೂ ಸಾಣದು. ಏನು ಮಾಡ್ಬೇಕವ, ಎಲ್ಲದಕ್ಕೂ ಪಡ್ಕೊಂಬಂದಿರ್ಬೇಕು. ನೀನೇನು ಮಾತ್ರ ಚಲೋ ನೋಡ್ಕೊತೀನಿ. ಅದ್ರಾಗಂಕ್ರಿ ಇನ್ನೊಂದು ಮಾತಿಲ್ಲ. ಹ್ಞೂನ್ರಮ್ಮ, ನಾವು ಏನ್ರಿ ಅಕ್ಕರ ಇದ್ದಾರಲ್ಲ ಮತ್ತೊಂದಲ್ರಿ. ಹೆಂಗೆ ಸಣ್ಣ ವಯಸ್ಸಿನಾಗನ ಇವರಪ್ಪ ತೀರ್ಕೊಂಡ್ಬಿಟ್ರಿ. ನನಗೆ ದಿಕ್ಕಿಲ್ಲ ದಶಿ ಇಲ್ಲ. ನಾನು ಯಾರ ಮನೆಯಾಗ 4 ಮಂದಿ ಮನೆಯಾಗ ಮುಸ್ರಿ ತಿಕ್ಕಿ, ಬೇರೆಯವ್ರ ಮನೆಯಾಗ ಅವ್ರ ಹೊಲಕ್ಕೆ ಹೋಗಿ ಚಾಕ್ರಿ ಎಲ್ಲ ಮಾಡಿ, ಸಂಬಂಧಿಕರ ಮನೆಯಾಗಿದ್ದು ಎಲ್ಲರ ಹತ್ರ ಚೀತು ಅನಿಸ್ಕೊಂಡು ಕೊನೆಗೆ ಆಸ್ತಿ ಗೀಸ್ತಿ ಕೊಳ್ಳಾರ್ದ ನಮ್ಮನ್ನು ಹೊರ ಹಾಕಿ. ಅಯ್ಯೋ ಅದೇನು ಕೇಳ್ತೀರಿ, ದೊಡ್ಡದೈತ್ರಿ ಕತಿ. ಮಕ್ಕಳ ಸಂಬಂಧ ಉಸಿರು ಹಿಡ್ಕೊಂಡು ನಾವು ಬದುಕೀವಿ. ಮಕ್ಕಳು ಒಂದು ಹೆಂಗೆ ಒಂದು ದಾರಿಗೆ ಹತ್ತಿದ್ವಿ ಅಂದ್ರೆ ಅಷ್ಟ ಸಾಕು ನೋಡ್ರಿ ಅಕ್ಕರ. ಏಸ್ ಮಂದ್ರಿ ಮಕ್ಕಳು ನಿಮಗೆ? ನನಗೆ ಈಕೆ ಬೇಕು ಹೆಣ್ಮಗಳ್ರಿ. ಒಬ್ಬ ಗಂಡ್ಮಗ ಅದನ್ರಿ ಅಣ್ಣ. ಈಕೆಗೆ 4 ಎಕರೆ ದೊಡ್ಡ 4 ಎಕ್ಕೂ $1 ರೂಪಾಯಿಗೂ ಪ್ರಯೋಜನಕ್ಕೆ ಬರಲಾರ್ದ ನನ್ನ ಮಗ ಅದನ್ರಿ ಅಕ್ಕರ. ನೀವೇನಾರ ಅನ್ರಿ, ತಂಗಿ ಮದುವೆ ಮಾಡ್ಬೇಕು ಅನ್ನೋದ್ರಕ್ಕಿಂತ ತಾನು ಮದುವೆಯಾಗಿ ತಾನು ಸಿಂಗಾರಾಗಿ ತಂದೊಂದು ಆದ್ರೆ ಸಾಕನ್ನ ಅದಾನ್ರಿ ನನ್ನ ಮಗ. ಹಣೆ ಬರ ನಮ್ಮದು ಸರಿ ಇಲ್ರಿ. ಏನು ಹೇಳನ್ರಿ ಅಕ್ಕರ, ಹೇಳಿದ್ರ ಇಲ್ಲಡ್ರಿ ನೋಡ್ರಿಗೆ. ಏನಪ್ಪ ಇವ್ರ ಜೀವನದ ಬರೀ ಗೋಳಾಟನ ಐತಲ್ಲ ಅನ್ನಂಗೆ ಆಗತ್ತಾ? ಹೇಳಿದ್ರೆ ನಮ್ದು ಮರ್ಯಾದೆ ಕಮ್ಮಿ, ಮಗಂದು ಹೇಗೆ ಅಡಿಕೆ ಅಂತ ತಾಯಿ ಅಂತಾರ್ರಿ ಜನ. ಮತ್ತು ಎಲ್ಲರ ಮನೆಗೂ ಒಂದು ಏನ್ರಿ ಇದ್ದಿದ್ರಿ ಅಕ್ಕರ. ಈಗ ನನ್ನ ಮಗನೂ ಅವ್ರ ಅಣ್ಣನ ಮಾತು ಉಳಕ್ಕೆ ದಾಟಲ್ರಿ. ಏನು ನಮ್ಮ ಮನೆಯವರು, ಈಗ ನಮ್ಮ ರಾಮಣ್ಣನ ಮನೆಯವ್ರ ಅಣ್ಣ ತಮ್ಮ, ನಾವು ಹೆಂಗೆ ನಮ್ದು ಒಂದು ಪಕ್ಷ ಕಮ್ಮಿ ಐತ್ರಿ. ಮತ್ತು ನಮ್ಮದು ಎಲ್ಲದ್ರಾಗೂ ಒಂದೊಂದು ಪಕ್ಷ ಕಮ್ಮಿ ಐತಿ. ನಮ್ಗೆ ಆಸ್ತಿಲ್ಲ ಅಂತಸ್ತಿಲ್ಲ. ಮತ್ತು ಏನು ಮಾಡ್ಬೇಕ್ರಿ? ಈಗ ಆಕೆ ನೋಡಿದ್ರೆ, ನೀವ ನೋಡಿದ್ರಲ್ಲ ಹೆಂಗೆ ಉರಿತಾಳ. ಆಕೆ ಈ ಮನೆಗೆ ಸಂಬಂಧ ಇಲ್ಲ, ಆದ್ರೂ ಹಂಗೆ ಉರಿತಾಳ ಅಡ್ಡ. ನನಗೇನ ಇಟ್ಟಕ್ಕೆ ಬಿಡ್ತಾಳೆ ಈ ವಿಷಯ ಅನ್ನೋದು ನನಗಂಕರ ಗೊತ್ತಿಲ್ಲ. ಏನೇನು ಮಾಡ್ತಾಳೆ, ಏನೇನು ಮಾಡ್ತಾಳೆ ಅನ್ನೋದು ನನಗೆ ದಿಕ್ಕಿಲ್ದಾರ್ದಂಗೆ ಆಗೈತಿ. ನಾನು ಈಗ ಆಕೆ ಮಾತು ತೆಗೆದು ಹಾಕಿ ಈಗ ನಾನು ಕರ್ಕೊಂಬಂದು ಮನ್ಯಾಗ ಹೋಗಿಸ್ಕೊಂಡೀನಿ. ಮುಂದೆ ಏನಾಗತ್ತನ್ರಿ ನಾನಂತ್ರ ಹೇಳಾರ. ಭಗವಂತ ಅದನ್ರಿ ಅಕ್ಕರ, ಭಗವಂತನ ಮ್ಯಾಗ ಮಾಲಿ ಹಾಕ್ಸಿ ಕಳ್ಸನ್ರಿ ಜೋಡಿಗೆ. ಮುಗಿದು ಹೊತ್ತು ನೀವಂತ್ರ ಒಟ್ಟ ತಲೆ ಕೆಸಬಿಟ್ರೆ ಆರಾಮಿರ್ರಿ. ಶರಣ್ರಿ, ನಮ್ಮ ಸಾವುಕಾರ ಮಂದಿಗೆ ಭಾಳ ಲೇಟಾಗಿ ವಿಡಿಯೋ ಹಾಕಕತ್ತೀನಿ, ಖಂಡಿತ ಕ್ಷಮಿಸ್ಬೇಡ್ರಿ, ಬೇಜಾರು ಮಾಡ್ಕೋಬೇಡ್ರಿ. ಆಮೇಲೆ ಆ ಡಾಕ್ಟ್ರ್ ಉಮಾದೇವಿ ಅಂತಂದು ಐತಲ್ಲ ಆ ಲೇಡಿ, ತಲೆ ಕೆಸ್ಕೊಬೇಡ್ರಿ ಆ ಲೇಡಿ ಕಮೆಂಟ್ಗಳಿಗೆಲ್ಲ. ಯಾಕಂದ್ರೆ ಅದು ಆ ಥರ ಬರ್ತಾ ಇರ್ತಾವು. ದಯವಿಟ್ಟು ಯಾರು ನಮ್ಮ ಫ್ಯಾಮ್ಲಿಯವರು ಅವ್ರದ್ದು ಕಮೆಂಟಿಗೆ ನೀವು ಯಾರು ರಿಪ್ಲೈ ಮಾಡಬೇಡ್ರಿ, ತಲೆನೇ ಕೆಡ್ಸ್ಕೊಬೇಡ್ರಿ, ಆರಾಮಾಗಿರ್ರಿ. ಎಲ್ಲ ಗೊತ್ತೈತಿ. ಆ ಥರ ಸುಮ್ಮನೆ ಏನೋ ಸಮಾಜಕ್ಕೆ ನಾವೇನೋ ಒಳ್ಳೇದು ಮಾಡ್ತಿದ್ದೀವಿ, ನಾವೇ ಇಡೀ ಸಮಾಜನ ಉದ್ಧಾರ ಮಾಡ್ತೀನಿ ಅಂತ ಮನೋಭಾವನೆ ಒಳಗಿದ್ದಾರ್ಗೆ ನಾವೇನು ಹೇಳಿದ್ರು ತಲೆಗೆ ಹೋಗಲ್ಲ. ನಾನು ಇದು ಕತಿ ಥರ ನೋಡ್ರಿ ಅಂತ ಎಷ್ಟೇ ಸಾರಿ ಹೇಳಿದ್ರು ಇಲ್ಲ ನಾನು ನೋಡಲ್ಲ, ನಾನು ಬೇರೆಯವ್ರಿಗೆ ಆಡ್ಕೊಳ್ಳತ್ತೆ ಅಂದಾಗ ನಾವೇನು ಮಾಡೋಕ್ಕಾಗಲ್ಲ. ಬಿಟ್ಬಿಡಿ, ತಲೆ ಕೆಸ್ಕೊಬಿಡಿ. ಹ್ಞೂ ರೀ, ಅದ ಒಂದು ಧೈರ್ಯ. ನಮ್ಮಪ್ಪ ಶಿವಪ್ಪ ಅದನ್ನ ಧೈರ್ಯ ಮ್ಯಾಗ ಹೆಂಗೆ ನಮ್ಮದು ಜೀವನ ನಡೆದೈತಿ. ಅಕ್ಕರ
ಬೇಸರ ಮಾಡ್ಕೋಬೇಡ್ರಿ. ಒಂದು 2 ದಿನ ಇರ್ತೀರ ನಮ್ಮ ಊರಾಗ. ಮತ್ತು ಇಲ್ರಿ ಅಕ್ಕ, ನಾನು ಮತ್ತೆ ಬರ್ತೀನಂತ. ನೋಡ್ರಿ, ಎಷ್ಟಾದ್ರೂ ಕೊಟ್ಟು ಹೆಣ್ಣು ಕುಳ್ಕೊಂಡಾಗ ಹೊರಗೆ ನನ್ನ ಮಗಳದ ಜೀವನನ ಚಂದಾಗ ಒಂದು ದಾರಿ ಹತ್ತಿಸಿ ನಾನೇನೋ ಮಾಡಬೇಕು ಅಂತಂದು ಬಂದೀನಿ ರೀ. ಅದು ಒಂದೇ ಕಾರಣಕ್ಕೆ ಇಲ್ಲಿವರೆಗೂ ಬಂದೆ. ನಾನೇನು ಇರೋದಿಲ್ಲ, ನನಗೆ ಮನೆ ಪರಿಸ್ಥಿತಿ ಅರ್ಥ ಆಗುತ್ತೆ. ನನ್ನ ಮಗಳು ಎಲ್ಲರಿಗೂ ಅನುಸರಿಸ್ಕೊಂಡು ಹೋಗ್ತಾಳೆ. ನೀವು ಹೆಂಗಂತೀರಿ ಹಂಗೆ ಕೇಳ್ತಾಳೆ, ನಿಮ್ಮನ್ನು ಚಂದಾಗ ನೋಡ್ಕೋತಾಳೆ. ಅಷ್ಟು ಮಾತ್ರ ನಾನು ನಿಮಗೆ ಆಶ್ವಾಸನೆ ಕೊಡಬಲ್ಲೆ ರೀ. ನಿಮ್ಮ ಮಗನ್ನ ಹಂಗೆ ಹಿಡ್ಕೊಂಡು ನೋಡ್ಕೋತಾಳೆ ರೀ ನನ್ನ ಮಗಳು. ನೀವು ಪೇಚಾಡಬೇಡ್ರಿ ಆತ್ರಿ. ಆಮೇಲೆ ಅವ್ರು ಏನೋ ಅನ್ಲಿ ರೀ, ಯಾರು ರಾಮಣ್ಣರ ಚಿಕ್ಕಮ್ಮ, ತಲೆ ಕೆಡ್ಸ್ಕೊಬೇಡ್ರಿ ಆತ್ರಿ. ಹ್ಞೂ ರೀ, ಆಕಿ ನನಗೆ ಅಂತ ತಡ್ಕೋತೀನಿ ರೀ. ಪಾಪ ಹುಡುಗಿ ಈಗ ಬಂದೈತಿ. ಎಲ್ಲಿ ಏನಂದೆಲ್ಲ ಗೊತ್ತಂಗಿ ನಿನ್ನ ಹೆಸರು ಮರ್ತೋತವ, ಬೇಸರ ಮಾಡ್ಕೋಬೇಡ. ಯಮುನಾ. ಹಾಂ, ಮತ್ತು ಪಾಪ ಎಲ್ಲಿ ಯಮುನಾ ಹೋಗಿ ಏನ್ರ ಅಂತಲ್ಲ ಏನ, ಆಕೆ ಅನ್ನ ಮಾತಿ ಈಕೆಲ್ಲಿ ಬೇಸರ ಮಾಡ್ಕೋತನ ಹುಡುಗಿ ಅಂತ ನನಗೆ ಅದ ಕಡಿತೈತ್ರಿ, ಬೇರೆ ಏನೂ ಇಲ್ಲ. ಹಂಗೆಲ್ಲ ಯೋಚನೆ ಮಾಡಬೇಡ್ರಿ. ಆಕಿ ನೋಡೋವ್ರಿಗೂ ನೋಡ್ದಾಳ್ರಿ, ಸುಮ್ಮನೆ ಇದ್ರೆ ಆಕಿ ಮತ್ತು ಆಕಿ ಅಷ್ಟು ಒಳ್ಳೆಯರ ಯಾರೂ ಇಲ್ರಿ. ಮತ್ತು ಆಕಿ ಟಿಕ್ ಎತ್ತು ಮತ್ತು ಅವ್ರ ಮುಂದಿದ್ದಾರೆ ಯಾರು ಏನು ಅಂತಲೂ ನೋಡಲ್ರಿ. ಮುಖ ಮತ್ತಿ ಬೈಯದ ಮೊದಲೇ ಕೆಲಸ. ನೀವು ತಲೆ ಕೆಸ್ಕೋಬೇಡ್ರಿ. ನಾನು ಬರ್ತೀನಿ ರೀ, ನನಗೂ ತಡ ಆಗತ್ತೆ. ಊಟ ಗೀಟ ಏನೂ ಬ್ಯಾಡ್ರಿ ಅಕ್ಕಾರ, ನಾ ಹೋಗಿ ಬರ್ತೀನಿ ರೀ. ನನ್ನ ಮಗನೂ ಈ ಮದುವೆ ಹಿಂಗೆ ನಿಂತ ಕಾಲ ಮೇಲೆ ಆಗ್ಬಿಡ್ತು. ನನ್ನ ಮಗ ಹನ್ನಿಬ್ರದನ್ರಿ, ಗನ ಹನ್ನಿಬ್ರದನ್ರಿ. ಏನು ಮಾಡ್ತೀರಿ, ರೊಕ್ಕದ ಆಸೆಗ ಸ್ವಂತ ತಂಗಿನ ಬೆನ್ನಾಗ ಹುಟ್ಟಿದ ತಂಗಿನ ಮುದುಕು ಕೊಡಾಕತ್ತಿದ್ದನ್ರಿ ಅಕ್ಕಾರ, ಮುದುಕು ಕೊಡಾಕತ್ತಿದ್ದ. ನನ್ನ ಸಂಕಟ ನೀವು ಒಳ್ಳೆಯರದ್ರಂತ ಎಲ್ಲ ತೆಗೆದು ನಿಮ್ಮ ಮುಂದೆ ಹೇಳಕತ್ತೀನಿ. ನಿಮ್ಮ ಸೊಸಿನ ನಿಮ್ಮ ಕೈಗೆ ಮುಡ್ಸೀನಿ. ಮಗಳಂತಿರೋ ಸೊಸಿ ಅಂತಿರೋ ಏನು ಮುಳುಗಿಸ್ತಿರೋ ತೇಲಿಸ್ತಿರೋ ನಿಮ್ಗೆ ಬಿಟ್ಟಿದ್ರಿ ಅಕ್ಕಾರ. ನಾ ಬರ್ತೀನಿ ಯವ್ವ ಮಗಳ. ಅಲ್ರಿ, ಸಂಜೆಗಡ್ಸ ಐತ್ರಿ ವಸ್ತಿ ಬಸ್ ನಿಮ್ಮೂರಿಗೆ, ಅದಕ್ಕೆ ಹೋಗಕ್ಕಂತ್ರಿ ಅಂತ ನಾ ಹೇಳ್ತೀನಿ. ಬೇಕಾರೆ ಕಾಳಿಂಗಗ ಹೋಗಿ ಬಿಟ್ಟು ಬರಪ್ಪ ಅಂತ ಹೇಳಿ. ಬ್ಯಾಡ್ರಿ ಅಕ್ಕರ್, ಬ್ಯಾಡ್ರಿ. ವಸ್ತಿ ಬಸ್ವರೆಗೂ ತಡ್ಕೊಳಕ್ಕೆ ಹಂಗಿಲ್ರಿ. ಅಲ್ಲಿ ಅವಂದು ರುದ್ರಾವತಾರ ನೋಡ್ತಿರ್ತಾನ್ರಿ, ಅದನ್ನ ನೋಡ್ಬೇಕು. ಇನ್ನು ಇವರು ನಮ್ಮ ಅಣ್ಣ ತಮ್ಗಳದಾರಲ್ರಿ ಬೀರಪ್ಪರ್, ಅವ್ರ ಮನೆಯಾಗ ಇನ್ನೇನೇನು ನಡ್ದತ್ತೆ ನಾ. ಯಾಕಂದ್ರೆ ಆಕಿ ನನಗೆ ಓರ್ಗಿತ್ತೆ ಆಗ್ಬೇಕು ನೋಡ್ರಿ, ವರ್ಷಿಯೊಳಗೆ ಆಗ್ಬೇಕ್ರಿ. ಏನು ಮಾಡ್ತೀರಿ, ಆಕಿಗೂ ಇಷ್ಟ ಇದ್ದಿದ್ದಿಲ್ಲ ನಮ್ಮ ಮಗಳು ಈ ಮನೆಗೆ ಬರೋದು. ಮತ್ತು ಆಕಿ ಇನ್ನು ಆಕಿದು ಏನೇನೈತೆ ಏನ, ಈ ಮನೆಕಿದು ಏನೇನೈತೆ ಏನ, ಇನ್ನು ನಮ್ಮ ರಗಳಿ ಭಾಳ ಅದಾವ್ರಿ. ಓಕಿನ್ ಮೊದ್ಲು ನನ್ನ ಮಗನ ನೋಡ್ತೀನಿ ರೀ, ಏನೇನೈತನ ಹಣೆ ಬರ್ತೀನಿ. ಯಮುನಾ ಯವ್ವ ಬರ್ಲೇ ಬೇನ ಅವ್ವ. ಅಳ್ಬೇಡವ, ಅಳ್ಬೇಡ. ನಿಮ್ಮ ಅತ್ತಿ ಹೆಂಗೆ ಹೇಳ್ತಾರಂಗೆ ಕೇಳು. ಯಾವುದೇ ಕಾರಣಕ್ಕೂ ಎದಕ್ಕೂ ನೊಂದ್ಕೊಂಡು ಬೇಸರ ಮಾಡ್ಕೋಬೇಡ. ನಮ್ಮ ಹಣೆ ಬರ್ದಾಗ ಹಿಂಗೆ ನಾವು ಅನುಭವಿಸ್ಬೇಕಂತಿದ್ದಾಗ ತಂಗಿ ಯಾರು ತಪ್ಸಕ್ಕಾಗಲ್ಲವ, ಯಾರು ತಪ್ಸಕ್ಕಾಗಲ್ಲ. ಬರ್ತೀನಿ ನನ್ನ ಮಗಳ, ಬರ್ತೀನಿ. ನನಗೆ ಗೊತ್ತೈತಿ, ನನ್ನ ಹೆಸರು ಉಳಿಸ್ತೀನಿ ಗಂಡ ಮನೆಯಾಗ. ನನಗೆ ಗೊತ್ತೈತಿ. ಕ್ಷಮಿಸ್ಬಿಡು, ನನ್ನನ್ನು ಕ್ಷಮಿಸ್ಬಿಡ್ಲೆ ಯಮುನ. ಅವ್ವ, ನೀನು ಬರೀ ಕೆಲಸ ಅಂತ ಕುಂದ್ರಬೇಡ್ಬೆ. ನಾನು ಇರ್ತಿದ್ದೆ, ನೀನು ಕೆಲ್ಸಕ್ಕೆ ಹೋದ್ರೂ ನಮ್ಮ ಮನೆಯಿಂದೆಲ್ಲ ಮಾಡ್ತಿದ್ದೆ. ಈಗ ನಿನಗೆಲ್ಲ ಕೆಲಸನೂ ನಿನ್ನ ಮ್ಯಾಗ ಬುದ್ಧ ಬೇಯವ್ವ. ಅಣ್ಣಂತರೂ ಎದಕ್ಕೂ ಉಬ್ಬೇಗಿಲ್ಲ. ಆದಷ್ಟು ಇನ್ನೇನೈತ್ವೆ, ನನ್ನ ಮದುವೆದಿತ್ತ ಆತಲ್ಲ, ಅವನ ಮದುವೆ ಎಲ್ಲ ಮಾಡ್ಕೊತಾನೆ. ನೀ ಅದ್ರದ್ದೆಲ್ಲ ತಲೆ ಕೆಡ್ಸ್ಕೋಬೇಡ ಯವ್ವ. ಉಣ್ಣೋದು ತಿನ್ನೋದು ಮಾಡು ಬಿಡವ. ಮುತ್ತೈದು ಹೆಂಗ್ಸು ಇವತ್ತು ಬಂದಿದ್ದೀಯ, ಅಳಬೇಡ ಬಿಡು. ನಿನಗೇನು ತೊಂದರೆ ಅಲ್ಲಾರ್ದಂಗೆ ನಾನು ನಿನ್ನ ನೋಡ್ಕೋತೀನವ. ಅಷ್ಟೇ ಹೇಳ್ತಾರಲ್ಲವ, ನಿಂಗೆ ತಾಯಿ ಸ್ಥಾನದಾಗ ನಿಮ್ಮ ಮತ್ತೆ ಅದಾಳವ. ನನಗ ನೋಡು, ನಿನ್ನ ಸ್ಥಾನದಾಗ ಯಾರು ಇಲ್ಲಲ್ಲೇ ಯಮುನ, ಯಾರು ಇಲ್ಲ. ಅದಕ್ಕೆ ಹೇಳೋದು ಒಂದೊಂದ ಮಕ್ಕಳು ಹಡಿಬಾರ್ದಂತಂದ. ಆತೇಮನ ಆತು, ಬರ್ತೀನಿ. ಅಲ್ಲಿ ಇನ್ನು ಊರಾಗ ಏನೇನು ರಗಳಾಗೈತಿ ಏನವ ಯವ್ವ, ಏನೇನೈತದ. ಧೈರ್ಯ ಮಾಡಿ ಮದುವೆ ಅಂತೂ ಮಾಡಿದ್ವಿ, ಗಂಡ ಮನೆನೇ ಸೇರಿದೆ. ಭಗವಂತನ ಬಲ್ಲವ, ಭಗವಂತನ ಬಲ್ಲ. ಬರ್ತೀನಿ ತಂಗಿ, ಬರ್ತೀನಿ. ನಿಮ್ಮ ಅತ್ತೆ ಹೇಳ್ದಂಗೆ ಕೇಳು, ನಿಮ್ಮ ಗಂಡ ಹೇಳ್ದಂಗೆ ಕೇಳು. ಬರ್ಲಾ? ಬರ್ತೀನಿ. ಹುಣವ ಮಗ ಪತ್ರ ಬರಿ ಹಾಕಟ್ಟಪ್ಪಲ್ಲ. ಹೆಂಗದಿರಿ ಏನು ಅಂತಂದು ಆತಂದ್ರೆ ಸಂಡುಲಿದ್ದೆ ಅಂದ್ರೆ ಬಂದು ನನ್ನ ನೋಡ್ಕೊಂಡೋಗ್ಬೆ, ನೋಡ್ಕೊಂಡೋಗು. ಯಾರಿಗೂ ಯಾವ ತಾಯಿಗೂ ಮಗಳ ಮದುವೆ ಹಿಂಗೆ ಮಾಡ್ಬೇಕಂತ ಆಸೆ ಇರಲ್ಲವ, ಆಸೆ ಇರಲ್ಲ. ಅಕ್ಕರ, ನೀವೇ ಸಮಾಧಾನ ಮಾಡ್ಕೊಳ್ರಿ. ನೀವೇ ಹಿಂಗೆ ದೊಡ್ಡರಾಗಿ ಹಿಂಗೆ ಹತ್ರಿ ಅಂದ್ರೆ ಆಕಿ ಆಳ್ತಾಳೆ. ಮತ್ತೆ ಬಿಡ್ರಿ ಸಾಕು. ನಿಮಗೆ ಯಾವಾಗ ಬೇಕಾ ಅವಾಗ ಬರ್ರಿ, ನಿಮ್ಮ ಮಗಳು ನೋಡ್ರಿ, ಮಾತಾಡ್ಸ್ರಿ. ನಾವು ಯಾವತ್ತೂ ಬೇಡ ಅನ್ನಲ್ಲ ಆತ್ರಿ. ಹ್ಞೂ ರೀ ಅಕ್ಕರ, ಹ್ಞೂ ರೀ. ಬರ್ಲಾ ತಂಗಿ?
ಹೋಯ್ ಬರ್ತೀನಿ. ಉಣ್ಣೋದು ತಿನ್ನೋದು ಮಾಡವ. ಒಂದಿಷ್ಟು ದಿನ ಯಾರಿಗೂ ಏನು ಎದುರು ಮಾತಾಡ್ಬೇಡ ತಾಯಿ. ಏನು ಆರಾಮಿರು. ಬರ್ತೀನಿ ಬರ್ತೀನಿ. ತಮ್ಮರು ಹೊರಗದಾರ, ಹೇಳೋಕ್ಕಿರಿ. ಬರ್ಲಾ? ಹುಷಾರಿರು ಹುಷಾರಿರು.